ತ್ರಿಪುರಾರಿಂ ಜಗದ್ಗುರು ಮಣಿಘ್ನಹರಣಂ ಮಾಲಸಾಕಾಂತಂ ವಂದೇಹರಂ ಸಕುಲದೈವತಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರೈ ಯದಂಗ್ರಿಕಮಲದೊಂದಂ ತಾಪತ್ರಯ ನಿವಾರಕಂ ಶಾಂತೈಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೀಯ ಸದ್ಗುರುದೇವನನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಜಗದ ಜನನಿ ಜಗದ ಸ್ವರೂಪೆ ನಿಮ್ಮೆಲ್ಲರ ಆರಾಧ್ಯ ಒಡೆಯಲಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಪವಿತ್ರ ಚರಣಾರವಿಂದಗಳಲ್ಲಿ ಶತಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಾಮದ ಎಲ್ಲ ದೇವತೆಗಳನ್ನು ಮೊದಲು ಮಾಡಿಕೊಂಡು ಜಗದ್ಗುರು ಸಿದ್ಧಾರೂಢರ ಗುರುನಾಥಾರೂಢರ ಬಸವಾದಿ ಪ್ರಮತರ ನಾಡಿನ ಸಂತ ಮಹಾಂತರ ಪವಿತ್ರ ಪಾದಗಳನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಜಗನ್ಮಾತೆಯ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮದಲ್ಲಿ ಈ ಬ್ರಹ್ಮವೇದಿಕೆಯನ್ನು ಅಲಂಕರಿಸಿ ಪಾವನ ಸನ್ನಿಧಾನವನ್ನು ದಯಪಾಲಿಸಿರುವ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮ ಪೂಜ್ಯ ಸಹಜಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಶತಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಪರಮಪೂಜ್ಯರ ಮಾರ್ಗದರ್ಶನದಲ್ಲಿ ನಮ್ಮ ಸುನದೋಳಿಯ ಶಿವಾನಂದ ಅಪ್ಪಂಗಳ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಪರಮಪೂಜ್ಯರು ಶಾಂತಮೂರ್ತಿಗಳಾದ ಶಾಂತಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾಲಿಂಗಪುರದ ಸಿದ್ಧಾನಂದ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದರ ಜೊತೆಗೆ ನಮ್ಮ ಮಹಾಲಿಂಗಪುರದ ಸಿದ್ದರಾಮದೇವರಲ್ಲಿ ಕೂಡ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ ಬಹಳ ಅಪರೂಪವಾಗಿ ಸಂಗೀತದ ಸುದೆಯನ್ನೇ ಹರಿಸಿರುವ ನಮ್ಮ ಎಲ್ಲ ಭಜನಾ ಕಲಾವಿದರಲ್ಲಿ ಕೂಡ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ ಬಹಳ ಅಪರೂಪವಾಗಿ ನಿರೂಪಣೆಯನ್ನು ಮಾಡತಕ್ಕಂಥ ನಮ್ಮ ಸರ್ ಅವರಲ್ಲೂ ಕೂಡ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ ಬಹಳ ಸುಂದರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಕಾವ್ಯ ಅಮ್ಮನವರಲ್ಲಿ ಕೂಡ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ ಪುಣ್ಯಾತ್ಮರೇ, ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಆಗಮಿಸಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಿ ಅದರ ಜೊತೆಗೆ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳೋಗೋಸ್ಕರ ಆಗಮಿಸಿರುವ ಎಲ್ಲ ನನ್ನ ತಂದೆ ತಾಯಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಭಗವಂತ ನಮಗೆಲ್ಲರಿಗೂ ಕೂಡ ಬಹಳ ಅಪರೂಪವಾಗಿರ್ತಕ್ಕಂಥ ಈ ಮಾನವ ಜನ್ಮವನ್ನು ದಯಪಾಲಿಸಿದ್ದಾನೆ. ಈ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಎಲ್ಲ ಪೂಜ್ಯರನ್ನು ಕೂಡ ಈ ಮಾನವನನ್ನು ಕೊಂಡಾಡಿದ್ದಾರೆ. ಈ ಮಾನವ ಜನ್ಮ ಶ್ರೇಷ್ಠ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಅದನ್ನು ನಿಜಗುಂಡ್ರು ಹೇಳ್ತಾರೆ, ನೀ ಯಾರು ಅನ್ನೋದು ಒಂದು ಸ್ವಲ್ಪ
ಮೊದಲು ವಿಚಾರ ಮಾಡಪ್ಪ. ಆರು ನಾನೆಂದು ವಿಚಾರಿಸು. ಮುಂದೆ ಹೇಳ್ಯಾರ, ವಿಷಮ ಸಂಸಾರವಿದು ಕನಸೆಂದುವರಿ, ಕನಸೆಂದುವರಿ ಅಂದರು. ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಪ್ಪ. ಯಾಕಂದ್ರೆ ಇದೊಂದು ಕನಸು, ಇದೊಂದು ನಾಟಕ ಅಂತಾರೆ ಅವರು. ಸಿದ್ದಯ್ಯ ಪುರಾಣಿಕರು ಬಹಳ ಸುಂದರವಾಗಿ ಬರೀತಾರೆ. ಈ ಲೋಕದೊಳಗೆ ನಾಟಕದೊಳಗೆ ಹೆಂಗೆ ಪಾತ್ರಧಾರಿಗಳದಾರ, ಹಂಗೆ ಈ ಲೋಕದೊಳಗೂ ಕೂಡ ನಾವು ನೀವೆಲ್ಲರೂ ಪಾತ್ರಧಾರಿನೇ ಅಂತ ಕರೀತಾರೆ ಅವರು. ನಮ್ಮ ಪಾತ್ರ ಹೇಗಿರ್ಬೇಕು? ಒಂದು ಗಂಡ ಪಾತ್ರ, ಒಂದು ಹೆಣ್ಣು ಪಾತ್ರ, ಒಂದು ಮಾವನ ಪಾತ್ರ, ಒಂದು ಅತ್ತಿ ಪಾತ್ರ, ಒಂದು ಸ್ವಾಮಿಗಳ ಪಾತ್ರ. ಎಷ್ಟು ಪಾತ್ರಗಳದಾವ ಇಲ್ಲಿ, ಹೌದಿಲ್ಲ? ಭಾಳ ಅದಾವ ಪಾತ್ರಗಳು. ಅದಕ್ಕೆ ಅವ್ರಂತಾರ, ದೇವರಲ್ಲಿ ಬೇಡ್ಕೊಳ್ತಾರೆ ಅವರು, ಭಗವಂತ ನನಗೆ ಹೆಣ್ಣು ಪಾತ್ರ ಆದರೂ ಕೊಡು, ಗಂಡು ಪಾತ್ರವಾದರೂ ಕೊಡು, ಸ್ವಾಮಿಗಳ ಪಾತ್ರವಾದರೂ ಕೊಡು, ಹಿಂದಿನ ಪಾತ್ರವನ್ನಾದರೂ ಕೊಡು, ಪರದೆಯ ಮುಂದಿನ ಪಾತ್ರವನ್ನಾದರೂ ಕೊಡು. ಭಗವಂತ ನಿನ್ನ ಕೃಪೆಗೆ ಪಾತ್ರನನ್ನಾಗಿ ಆಗುವಂಥ ಭಾಗ್ಯ ನನಗೆ ಕೊಟ್ಟು ಬಿಡು, ಅಂಥ ಪಾತ್ರ ಕೊಡು ಅಂತ ಹೇಳ್ತಾರೆ ಅವರು. ನಿನ್ನ ಕೃಪೆಗೆ ಪಾತ್ರ ಆಗ್ಬೇಕು. ನಾವು ಯಾವುದೋ ನಾಟಕ ಮಾಡುವಲ್ಲಿ ಯಾವುದೋ ಪಾತ್ರವಾಗಿ ಹೆಣ್ಣು ಮಕ್ಕಳು ಇರಲಿ, ಗಂಡು ಮಕ್ಕಳಿರಲಿ, ಚಿಗವು ಇರಲಿ, ಕಾಕ ಇರಲಿ, ದೊಡ್ಡಪ್ಪ ಇರಲಿ, ಯಾರೋ ಇರಲಿ, ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕು ನೋಡಿ. ನಾವೆಲ್ಲ ಸದ್ಗುರುನಾಥನ ಕೃಪೆಗೆ ಪಾತ್ರ ಆದೇವಿ ಅಂದ್ರೆ ಭಗವಂತನ ಕೃಪೆಗೆ ಪಾತ್ರ ಆದಂಗ ನೀವೆಲ್ಲ ತಿಳ್ಕೋದು ಇಷ್ಟ ಐತ್ ನೋಡು. ಯಾಕಂತಂದ್ರೆ ಜೀವನದೊಳಗೆ ಎರಡು ಮಾರ್ಗ ಅದಾವ. ಒಂದು ಜೀವನ ಮಾರ್ಗ, ಇನ್ನೊಂದು ಉಜ್ಜೀವನ ಮಾರ್ಗ ಅಂತ ಬರ್ತದೆ. ಒಂದು ಯಾವ ಗೊತ್ತಾಕತ್ತೇನ್ರಿ ನಿಮ್ಗೆ? ಒಂದು ಜೀವನ ಮಾರ್ಗ, ಇನ್ನೊಂದು ಉಜ್ಜೀವನ ಮಾರ್ಗ. ಜೀವನ ಮಾರ್ಗ ಅಂದ್ರೆ ಸತಿ ಸುತ ಬಂಧು ಬಾಂಧವರು, ಮಕ್ಕಳು ಮೊಮ್ಮಕ್ಕಳು, ಬೀಗರು ಬೆಜ್ರು ಎಲ್ಲ. ಇದಕ್ಕೂ ಗುರುನಾಥ ಬೇಕ. ಯಾವುದಕ್ರಿ? ಜೀವನ ಮಾರ್ಗಕ್ಕೂ ಕೂಡ ಗುರುನಾಥ ಬೇಕ. ಮತ್ತು ಉಜ್ಜೀವನ ಮಾರ್ಗ ಅಂತ ಇನ್ನೊಂದೈತಿ. ಅಂದ್ರೆ ಅದೇ ಪರಮಾತ್ಮನ ಮಾರ್ಗ, ಅದೇ ಮೋಕ್ಷ ಮಾರ್ಗ. ಆ ಮೋಕ್ಷ ಮಾರ್ಗವನ್ನು ಕಾಣಬೇಕಾದ್ರೆ ನಮಗೆ ಗುರುನಾಥ ಬೇಕು. ಗುರು ಇರ್ಲಾರ್ದ ಏನಾಗೋದಿಲ್ರಿ, ಮೋಕ್ಷ ಆಗಂಗಿಲ್ಲ. ಅದಕ್ಕೆ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ, ಅಪಾರ ಕರುಣಾಶಾಲಿಗಳಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿಯ ಸೂತ್ರ ಪದ್ಯದಲ್ಲಿ ಇವತ್ತಿನ ವಾಕ್ಯವನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ. ನೋಡು, ಅಪ್ಪಗಳು ಹೇಳಿರಲ್ಲ, ಮುಕ್ತಿ ಅಂದ್ರೆ ಏನು ಅನ್ನೋದು ಹೇಳಿ, ಬಿಡುಗಡೆ. ಯಾವುದರಿಂದ ಬಿಡುಗಡೆ ಅಂತ ಕೇಳಿದ್ರೆ ಸಂಸಾರದಿಂದ ಬಿಡುಗಡೆ. ಅದನ್ನು ಹೇಳಿಲ್ಲ ಶಂಕರ್ ಭಗವತ್ಪಾದರು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಶಯನಂ ಇಹ ಸಂಸಾರಿ ಕಲದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ಯಾರ. ಅದಕ್ಕೆ ಗುರುನಾಥನ ಕೃಪಾ ನಮಗೆ ಆಗ್ಬೇಕಾದ್ರೆ, ಅಂಥ ಗುರುಗಳನ್ನ ಆಲಿಸಿದಾಗ ನರರಿಗೆ ಮುಕ್ತಿ ಆಗ್ಬೇಕಾದ್ರೆ ಹೆಂಗಾಗ್ತದೆ? ಸಡನ್ ಆಗಿ ಗುರುಗಳು ಸೇವಾ ನಮಗೆ ಬೇಕಲ್ಲ. ಗುರುನಾಥ ಎಷ್ಟು ಶ್ರೇಷ್ಠದಾನ ಅಂತಂದ್ರೆ ಬುದ್ಧಿಯವ್ರು ಹೇಳ್ತಿರ್ತಾರೆ, ಕೇಳ್ತೀವಿ ನಾವು. ಗುರುಗೀತೆಯಲ್ಲಿ ಹೇಳ್ತಾರೆ, ಇದು ಭಾಳ ಚಂದ. ಪರಮಾತ್ಮ ಎಲ್ಲರೂ ನಮಸ್ಕಾರ ಮಾಡಿದ್ರಂತೆ ಕೈಲಾಸದೊಳಗೆ ಎಲ್ಲರೂ ಭಗವಂತ ಬಂದ ಕೂಡಲೇ ನಮಸ್ಕಾರ ಮಾಡಿದ್ರಂತ. ನಮಸ್ಕಾರ ಮಾಡಿದ ಕೂಡಲೇ ಭಗವಂತನೂ ಕೂಡ ಎದ್ದು ನಿಂತು ನಮಸ್ಕಾರ ಮಾಡಿದಂತ. ಸಾಧಾರಣವಾಗಿ ಸಣ್ಣವರು ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೇಕಂತ ಇರ್ತದ. ಪಾರ್ವತಿ ಕೇಳಿದಳಂತ ನೋಡು, ಅಲ್ರಿ
ನಾವು ನಿಮಗೆ ನಮಸ್ಕಾರ ಮಾಡಿದೆವು, ನೀವು ನಮ್ಮ ಗುರುಗಳು ಜಗತ್ತಿಗೆ ದೊಡ್ಡವರಂತೇಳಿ ನೀವು ಯಾರಿಗೆ ಮಾಡಿರಿ ಅಂತ ಕೇಳ. ನೀವು ಯಾರಿಗೆ ಮಾಡಿರಿ ಅಂತ ಕೇಳಿದ ಕೂಡಲೇ ಅವಾಗ ಪರಮಾತ್ಮ ಅಂದಂತ ಗುರುನಾಥ ಅಂತ ಒಬ್ಬದಾನ, ಅಂಥ ಗುರುಗಳಿಗೆ ನಾ ನಮಸ್ಕಾರ ಮಾಡಿನಿ ಎಂದಂತ. ಪಾರ್ವತಿ ಅಂದಳಂತಲ್ಲ, ನೀನ ಜಗತ್ತಿಗೆ ದೊಡ್ಡವ ಅದೇ, ನಿನಕ್ಕಿಂತ ದೊಡ್ಡವ ಗುರುನಾಥ ಅಂತೀಯಲ್ಲ. ಆ ಗುರುನಾಥ ಏನು ಮಾಡ್ತಾನೆ, ನಿನಕ್ಕಿಂತ ಹೆಚ್ಚಿನ ಕೆಲಸ ಹೆಚ್ಚಿನವ್ರಿಗೆ ಮಾಡ್ಬೇಕಲ್ಲ ನಮಸ್ಕಾರ. ಏನು ಮಾಡ್ತಾನೋ ಕೆಲಸ ಅಂತ ಕೇಳಿದಾಗ ಅವಾಗ ಪರಮಾತ್ಮ ಅಂದಂತ ಪಾರ್ವತಿ, ನಾನು ಸೃಷ್ಟಿಕರ್ತ ಅದೇನಿಲ್ಲ, ಜಗತ್ತಿನ ಜೀವರಾಶಿಗಳನ್ನು ಭೂಮಿಗೆ ತರುವುದು ನನ್ನ ಕರ್ತವ್ಯ ಅದ. ಏನು, ಜಗತ್ತಿನ ಜೀವರಾಶಿಗಳನ್ನು ಈ ಜಗತ್ತಿಗೆ ತರುವುದು ನನ್ನ ಕೆಲಸದ. ಆದ್ರೆ ಈ ಜಗತ್ತಿಗೆ ಬಂದಂಥ ನರರನ್ನ, ಮಾನವರನ್ನ, ಎಲ್ಲರನ್ನೂ ಕೂಡ ಇವರನ್ನ ಮುಕ್ತರನ್ನಾಗಿ ಮಾಡುವಂಥ ಶಕ್ತಿ ಗುರುನಾಥನ ಕಡೆಯದ. ನನಗೆ ಮುಕ್ತರನ್ನಾಗಿ ಮಾಡಕ್ಕೆ ಬರೋದಿಲ್ಲ, ಅಂಥ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಪರಮಾತ್ಮ ಹೇಳಿದಂತ್ರಿ. ಪರಮಾತ್ಮ ಹೇಳಿದಂತ ಅದ್ರ ನೋಡಿ ಎಷ್ಟು ದೊಡ್ಡವರಿರ್ಬೇಕು, ಎಷ್ಟು ದೊಡ್ಡವರಿರ್ಬೇಕು. ಈಶ್ವರಕ್ಕೆ ಗುರುಮೇ ಅಧಿಕ ಅಂತ ಹೇಳ್ತಾರೆ, ಪರಮಾತ್ಮನಕ್ಕಿಂತ ಹೆಚ್ಚಿನ ಗುರು ಅಂತ ಹೇಳ್ತಾರೆ ಪುಣ್ಯಾತ್ಮರೇ. ಅಂಥ ಗುರುಗಳು ನಮಗೆ ಮೋಕ್ಷವನ್ನು ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತು ಅಂತಂದ್ರೆ, ಗುರುನಾಥನ ಕೃಪಾ ನಮ್ಮ ಮೇಲೆ ಆಗಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಗುರುನಾಥನ ಸೇವಾ ಮಾಡಬೇಕು, ಸೇವಾ ಮಾಡಬೇಕು. ಹೇಳಿಲ್ಲೇನ್ರಿ, ಮೋಕ್ಷ ಮೂಲ ಗುರುರ್ ಕೃಪಾ. ಮೋಕ್ಷಕ್ಕೆ ಮೂಲ ಯಾವುದು ಅಂತಂದ್ರೆ ಗುರುನಾಥನ ಕೃಪಾ ಆಗಬೇಕು, ಅಂದ್ರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಅದ. ಅದಾಗಬೇಕಾದ್ರೆ ಏನು ಮಾಡಬೇಕು, ಗುರುನಾಥನ ಸೇವಾ ಮಾಡಬೇಕು. ಮತ್ತೇನು ಮಾಡೋದು, ಸೇವಾ ಮಾಡೋದು. ಹೇಳಿಲ್ಲೇನು, ಗುರುಪಾದ ಸೇವೆಯನ್ನೊಲವಿಂದ ಮಾಡದೆ ಸುಮ್ಮನಾಗೋದು ವಿಧಿಯೊಳೊಂದದೇ ಮುಕ್ತಿ ಅಂತ ಹೇಳ್ಯಾರ. ಮುಕ್ತಿ ಮುಕ್ತಿ ಅಂದ್ರೆ ಹಂಗೆ ಏನು ಹಾಗಾಗಿ ಬಿದ್ದೈತೆ ಅಂತಾರೆ ಅವರು. ಹೌದಿಲ್ಲ, ಎಲ್ಲಿ ಬಿದ್ದೈತೆ ಏನು ಕೊಂಡು ತಗೊಳಕ್ಕೆ ಬರ್ತೈತೆ ಏನು, ಬರೋದಿಲ್ಲ. ಗುರುಪಾದ ಸೇವೆಯನ್ನೊಲವಿಂದೆ ಮಾಡದೆ ಸುಮ್ಮನಾಗೋದು. ಸುಮ್ಮನೆ ಆಗಂಗಿಲ್ಪ, ಸೇವಾ ಮಾಡಬೇಕು. ನಾವು ಹೆಂಗೆ ಮಾಡಕತ್ತೀವಿ ಸೇವಾ ಅಂದ್ರೆ, ಈಗಿನ ಕಾಲಕ್ಕೆ ಸೇವಾ ಅಂದರೆ ಅಂಗಡಿಯಾಗ ಸಿಗುವಂತ ತಿಳ್ಕೊಂಡಾರ. ಈಗ ಎಂಥ ಅಂಗಡಿಯಾಗೇನ ಸೇವಾ, ಅಂಗಡಿಯಾಗೇನ ಸೇವಾ ಏನು ಮಾಡೋದು. ಗುರುಪಾದ ಸೇವೆಯನ್ನು ಮನಮುಟ್ಟಿ ಮಾಡ್ಬೇಕ್ರಿ, ಮನಮುಟ್ಟಿ ಮಾಡ್ಬೇಕು. ನಿಮ್ಗೆ ಹೇಳ್ತೀನಿ, ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ, ನಮಗೆ ಗೊತ್ತಾಕತಿ. ಹಿಂದಕ್ಕೆ ಗರ್ಗದ ಮಡಿವಾಳ ಅಜ್ಜ ಅಂತ ಆಗಿ ಹೋಗ್ತಾನೆ, ಮಹಾಲಕ್ಷ್ಮಿ ಕೊಟ್ಟು ಕೇಳಿರ್ತಾವೆಲ್ಲ ಅವರು ಪವಾಡುಗಳನ್ನು. ಗರ್ಗದ ಮಡಿವಾಳ ಅಜ್ಜ ಅಂತ ಆಗಿ ಹೋಗ್ತಾನೆ. ಅವರ ಆಶ್ರಮದೊಳಗೆ ಹಲವಾರು ಶಿಷ್ಯರು. ಆದರೆ ಎಂಥವ್ರು ಇದ್ರು ಅಂತಂದ್ರೆ ಆಲಸ್ಯಗಳು ಭಾಳ ಇದ್ರಂತ. ಅಲ್ಲಿ ಹೋಗಿ ಕಟ್ಟಿಗೆ ಮ್ಯಾಗ ಕುಂಡವ್ರು, ಇವ್ರು ಕಟ್ಟಿಗೆ ಮ್ಯಾಗ ಕುಂತ ಆಚಾರ ಹರಿ ಅವ್ರು ಎಂಥವ್ರೆ ಇದ್ರ ಅಲ್ಲಿ. ಎಂಥವ್ರು ಅಂದ್ರೆ ನಮ್ಮ ಭಾಷೆದಾಗ ಹೇಳೇನು, ಕಾಷ್ಟಕ್ಕಾದ್ರೆ ಮುಂದೆ ಗೊತ್ತಿಲ್ಲ ನಿಮ್ಗೆ, ಕಾಷ್ಟಕ್ಕಾದ್ರೆ ಕರಿಬೇಡ್ರಿ, ಊಟಕ್ಕಾದ್ರೆ ಮರಿಬೇಡ್ರಿ ಅಂಥವ್ರು ಇದ್ರು ಅವರೆಲ್ಲ. ಅವರು ಶಿಷ್ಯ, ಅಪರೂಪವಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಶಿಷ್ಯ ಗಂಟ್ಯಪ್ಪ ಅಂತಿದ್ದ. ಗಂಟ್ಯಪ್ಪ ಅಂತಿದ್ದ. ಗಂಟೆ ನೋಡಿದ ಗುರುಗಳಿಗೆ ಬೇಸರ ಬಂದಿಲ್ಲ, ಕರೆ ಗಂಟೆಗೆ ಬೇಸರ ಬಂದಿತ್ತು. ಅದಪ್ಪ ಇವರು ಒಟ್ಟ ಇಲ್ಲೇ ಇರ್ತಾರು, ಊಟ ಮಾಡ್ತಾರೆ ಮಠದಾಗ, ಮತ್ತು ಇಲ್ಲೇ ಉಣ್ತಾರ, ಇಲ್ಲೇ ಮಕ್ಕೋತಾರ. ಏನು ಮಾಡೋದಪ್ಪ ಇಂಥವ್ರನ್ನ ತಗೊಂಡು ಇವ್ರನ್ನ ಹೆಂಗಾರ ಮಾಡಿ ಜಾಗ ಬಿಡಿಸೋ ಯಪ್ಪ ಅಂದ್ರೆ ಅವ್ರು. ಇವ್ರನ್ನ ಹೆಂಗಾರ ಮಾಡಿ ಜಾಗ ಬಿಡಿಸೋ ಯಪ್ಪ. ಆವಾಗ ಗುರುಗಳು ಅಂದರು, ಗಂಟೆ ಹಂಗೆ ಮಾಡು ನಾನು. ಹ್ಞೂನ್ರಿ ಅಪ್ಪ, ಹೆಂಗೆ ಮತ್ತು ಅಕ್ಕಿ ಬರು ಎಲ್ಲಿ, ಸಾಂಬಾರು ಬರೋದು ಎಲ್ಲಿ, ಉಣ್ಣವ್ರ ಮಠದಾಗ ಮಕ್ಕೊಂಡು ಬಿಡವ್ರು. ಇವ್ರ ಮಠದಾಗ ಮಕ್ಕಳವ್ರು ಭಾಳ ಮಂದಿ ಯಾರಿಗೆ. ಏನು ಮಾಡೋದು, ಆಲಸ್ಯಗಳು ಆಗಬಾರ್ದು. ಜೀವನ ಇರೋದು ಇಷ್ಟ ಐತೆ, ತೊಡೆ ಐತಿ. ಹಂಗಾರೆ ಬಾಯಿಲಿ ಅವಾಗ ಏಪ್ರಿಲ್ ಮಾರ್ಚ್ ತಿಂಗಳದೊಳಗೆ ಕೆಟ್ಟ ಬಿಸಿಲ. ಬಾ ಒಂದು ಮಾವಿನಕಾಯಿ ತರೋಗು ಅಂತಂದ್ರೆ, ಹಣ್ಣು ಅಂತದ, ಒಂದು ಹಣ್ಣಂತ ಮಾವಿನಕಾಯಿ ತರೋಗು ಅಂತಂದ್ರು. ನಿಮಗೆ ಹೇಳ್ತೀನಿ, ಹೋಗಿ
ಒಂದು ಮಾವಿನಕಾಯಿ ತೊಗೊಂಡು ಬಂದ. ಯಪ್ಪ ಏನು ಮಾಡಲ್ರಿ ಅಂತಂದ. ಅದನ್ನ ಒಂದಿಟ ಎಲ್ಲ ಹಿಚಕೋಪ ಅಂದ್ರೆ. ಹೆಂಗೆ ಯವ್ವ ಶೀಕರಣೆ ಮಾಡ್ತಿರಲ್ಲ, ಹೆಂಗೆ ಮಾಡ್ತೀರಿ ಶೀಕರಣೆ? ಹಿಚಕ್ತಿರಲ್ಲ ಎಲ್ಲ ಹಣ್ಣಂಗೆ. ಅವ್ರು ಶೀಕರಣೆ ಮಾಡೋದು ನೀವು ಕಣ್ಲೆ ನೋಡಿ ತಿನ್ನಂಗ ಇಲ್ಲ ನೀವು. ಹೌದಿಲ್ಲ, ನೋಡಿಲ್ಲ ಅಂತೇಳಿ ತಿಂತೀರಿ ನೀವು. ನಾವು ಒಂದು ಕಡೆ ಹೋಗುದಪ್ಪ ಭಕ್ತರ ಮನೆಗೆ. ಯಪ್ಪ ಬಾ ದಿವ್ಸಕ್ಕೆ ಬಂದು ಮತ್ತು ಚಪಾತಿ ಶೀಕರಣೆ ಮಾಡ್ತೀನಿ ಕುಂಡ್ರಿ ಅಪ್ಪ ಅಂದರು. ಹ್ಞೂ ಯವ್ವ ಅಂತ ಕುಂತೀವು. ನಾ ಹೋಗಿ ಸೋಫಾ ಮ್ಯಾಗ ಕೂತೀನಿ. ಅಡುಗೆ ಮನೆ ಕಾಣಕತ್ತಿತ್ತಪ್ಪ ನನಗೆ, ಕಾಣಕತ್ತಿತ್ತು. ನಿಮ್ಗೆ ಹೇಳ್ತೀನಿ ಯವ್ವ ಮಾವಿನಕಾಯಿ ತೊಗೊಂಡು ಹೆಚ್ಚಿಕಾಕ ಚಾಲೋ ಮಾಡಿದಳು. ಹಿಂಗೆ ಹೆಚ್ಚಿಕಿದಳು ಬೆವರು ಬಂತು ಜಾಡ್ಸಿ ಅದ್ರಾಗ ಹೋಗದಳು. ಮತ್ತೆ ನಂದಿನ ತುಪ್ಪ ಬಂತು ಅದ್ರಾಗ ಜಾಡ್ಸಿದಳು. ಹಿಂಗೆ ಮಾಡಿ ಹಿಂಗೆ ಒರೆಸ್ಕೊಂಡು ಹೆಚ್ಚಿಕಾಕ ಚಾಲೋ ಮಾಡಿದಳು. ಯಪ್ಪ ಶೀಕರ್ ರೆಡಿ ಆಗೈತಿ ಹಬ್ಬ ಅಂದಳು. ಯವ್ವ ನನ್ನ ಹೊಟ್ಟೆ ತುಂಬೈತಿ ಯವ್ವ ಬರ್ತನಂತ ಅಲ್ಯಾಕೆ ನಿತ್ತಿ ನನ್ನ. ಹೌದು, ಹಂಗೆ ಶೇಖರಣೆ ಇದು ಕತ್ತೆ. ಇದು ಶೇಖರಣೆ ನೋಡೇರಿ ಹೋಗಿ ಉಡುಪಿ ಹೋಟೆಲ್ಲ ದಾಶಿನೂ ತಿಂತೀರಿ. ಹೌದಿಲ್ಲ, ದಾಶಿ ನೋಡಿರಿಲ್ಲ ಹೆಂಗೆ ಮಾಡ್ತಾನವ. ಏನು ಅಂಗಿ ಕಾಳು ಹೊಡಿತಿರ್ತಾನ. ಒಟ್ಟು ಜಾಡ್ಸಿ ತಾನು ಹಿಂಗೆ ಮಾಡಿ ಇದನ್ನು ಬೆವರು ಜಾಡ್ಸೋದು. ಎಣ್ಣೆ ಹೊಡಿತಾರೆ, ಅದರಲ್ಲೇ ಹೊಡಿತಾರ ಕಸಬರಿಗಿಲ್ಲ. ಅದು ಎಲ್ಲ ಕೂಡಿಸಿ ಮಿಕ್ಸ್ ಮಾಡಿ ದ್ವಾಸೆಯನ್ನು ಮಾಡಿರ್ತಾರಲ್ಲ, ಉಪ್ಪು ಇರ್ತೈತೆ ನೋಡ, ಅದ ಉಪ್ಪು ಮತ್ಯಾವ್ದ. ನಮ್ಮ ಅವ್ಗಳು ಮನ್ಯಾಗ ಉಂಡ್ರು ಅಂದ್ರೆ ಉಣ್ಣಂಗಿಲ್ಲ ನೀವು, ಹಂಗೆ ಅದ್ರಿ ನೀವು. ಏನು ಮಾಡೋದು, ದ್ವಾಸೆ ಉಡುಪಿ ಹೋಟೆಲ್ ನಾನು ಏನು ದ್ವಾಸೆ ಎಂಥ ದ್ವಾಸೆ ಅನ್ನೋದು ಹಂಗೆ. ಹೌದಿಲ್ರಿ, ಹಂಗೆ ಹಿಚಿಕಿದ್ರು. ನಮ್ಮ ಅಪ್ಪ ಸಿಕ್ಲಿ ಅದು ಮಾಡ್ತಾನೆ ಅಂಬಳತ್ತೆ. ಹಿಚಿಕಿದ ಅಲ್ಲೇ ಟುಳು ಮಾಡಿದ. ಆಯ್ತು ಬಿಡಪ್ಪ ಹೋಗು. ಗಂಟೆ ಹೋದ ಮನೆಗೆ. ಮುಂದೆ ಗುರುಗಳು ಏನು ಮಾಡಿದರು, ಗಂಟೆ ತಿಳ್ಕೊಂಡಿದ್ದ. ಅಪ್ಪಗಳು ಮಾವಿನಕಾಯಿ ತಿನ್ನಾಕ ತಂದಿರಬೇಕು, ಹಲ್ಲಿಗಿಲ್ಲಿ ಇಲ್ಲ, ಹಿಂಗೆ ಸೀಪ್ತಾರೆ ಆಮೇಲೆ ಹಿಂಗೆ ತಿಳ್ಕೊಂಡಿದ್ದ. ನಿಮಗೆ ಹೇಳ್ತೀನಿ, ಗುರುಗಳು ಏನು ಮಾಡಿದರು ಅಂದ್ಕೊಂಡು ಬಂದ ರಾತ್ರಿ ಮಲ್ಕೊಂಡ್ರು ಕಾಟದ ಮೇಲೆ ಮಲ್ಕೊಂಡು ಮಾವಿನಕಾಯಿ ಕಾಲಿಗೆ ಕಟ್ಕೊಂಡು ಬಿಟ್ರು. ಅದೆಲ್ಲ ಮಾವಿನಕಾಯಿ ಕಾಲು ಕಟ್ಕೊಂಡು ಮ್ಯಾಲೆ ಅರ್ಬಿ ಸುತ್ತರಿ ಬ್ಯಾಂಡೇಜ್ ಮಾಡ್ಕೊಂಡ್ರು. ಹೊತ್ತೇರುದ್ರಾಗ ಗುರುಗಳು ನೆಳಾಕ್ ಚಲೋ ಮಾಡಿದ್ರು. 9 ಬಂತ ನೋಡಿ ಕಟ್ಟಿ ಕಂಪ್ನಿ. 9 ಬಾಂದು ಕೂಂತ್ರು ಕಟ್ಟಿ ಮೇಲೆ. ಗುರುಗಳು ಯಾಕೊಂಡು ನೆಳಾಕತ್ತೀರು. ಯಪ್ಪ ಏನಾಗೈತ್ರಿ ಯಪ್ಪ ಹಿಂಗ್ಯಾಕೆ ನೆಳಾಕತ್ತೀರಿ ಅಂತಂದ್ರು. ಅವ್ರಂದ್ರು ಏನು ಮಾಡೋದು, ರಾತ್ರಿ ಇಡು ದೊಡ್ಡ ಹುಣ್ಣು ಆಗೈತು ಅಂದ್ರೆ ಅವ್ರ ಗುರುಗಳು. ಇಡು ದೊಡ್ಡ ಹುಣ್ಣು ಆಗೈತೆ ಅಂದರು. ಯಪ್ಪ ಡಾಕ್ಟ್ರನ್ನ ತರ್ತೀವ್ರಿ. ಯಪ್ಪ ಡಾಕ್ಟ್ರಿಗೂ ಕಡಿಮೆ ಆಗೋದು ಅಲ್ಲಿ ಉಪಾಯ ಇದೆ. ಹುಣ್ಣ ಕಡಿಮೆ ಆಗೋದಿಲ್ಲ ಡಾಕ್ಟ್ರಿಗೆ. ಮತ್ತೇನು ಮಾಡ್ಬೇಕ್ರಿ ಅಪ್ಪ? ಏನಿಲ್ಲ, ಈ ಹುಣ್ಣು ಯಾರು ಕುಡಿತೀರಿ ಅವ್ರು ಸಾಯ್ತೀರಿ, ನಾನು ಬದುಕ್ತೇನೆ. ಹೆಂಗೆ ಮಾಡವ್ರ? ಯಾರು ಕುಡಿತೀರಿ ಕುಡ್ರಿಪ್ಪ ಅಂದ್ರೆ ಅವ್ರು ಅಂದರು ನಾವು ಏನು ಮಾಡೋ ಯಪ್ಪ ನೀನ ಕುಡ್ದು ಸಾಯ್ ಅಂದ್ರೆ ಅವ್ರು. ಸಾತ್ರ ಸಾಯವಲ್ಲ, ನಾವು ಕುಡಿದು ಬೇಡ ಅಂದ್ರೆ ಅವ್ರು. ಒಬ್ಬಬ್ಬ ಯಪ್ಪ ನೀರು ತಿರು ಬಂದಾನೆ ಅಥವಾ ಬಂದ ಊರಿಗೆ ಹೋಗೋದೈತಿ ಒಬ್ಬರ ನಿಂತಾರನಲ್ಲಿ ಕಟ್ಟಿನ ಖಾಲಿ ಮಾಡ್ರಿ ಅವರು. ಸೇವಾ ಮಾಡೋರು ಯಾರಿಲ್ಲ. ನಿಮ್ಗೆ ಹೇಳ್ತೀನಿ, ಎಲ್ಲರೂ ಖಾಲಿ ಮಾಡಿದ್ರು. ಖಾಲಿ ಮಾಡಿದ ತಕ್ಷಣ ಕಡೆ ಗಂಟೆಪ್ಪ ಒಬ್ಬ ಉಳಿದಿದ್ದ. ಗಂಟೆಗೆ ಗೊತ್ತಿರೋಕ್ಕಿಲ್ಲ ಅದ. ಗಂಟೆ ಅಂದರು ಯಾಕಪ್ಪ? ಏನಿಲ್ಲಪ್ಪ, ನನಗೊಂದು ಹುಣ್ಣಾಗೈತು, ಭಾಳ ತ್ರಾಸ ಮಾಡಾಕತ್ತೈತು. ಗಂಟೆ ಹೆಂಗೆ ಮಾಡೋದು? ಯಪ್ಪ ಏನು ಮಾಡಲಿ ಹೇಳ್ರಿಪ್ಪ? ಏನಿಲ್ಲೋ ಗಂಟೆ, ಇದು ಹುಣ್ಣ ಭಾಳ ಅವಘಾಡ ಹುಣ್ಣೈತಿ. ಇದೆಲ್ಲ ನಾರ ಸಾಯ್ತು, ಕುಡ್ದವ್ರ ಸಾಯ್ತಾರು. ನಾವು ಉಳಿಬೇಕಂತಂದ್ರೆ ನೀ ಕುಡ್ದೆ ಅಂದ್ರೆ ಸಾಯ್ತೀಯೋ ಅಂದ್ರವ್ರು. ಯಪ್ಪ ಇಂಥ ಸೌಭಾಗ್ಯ ನನಗೆ ಸಿಕ್ಕೈತೇನಪ್ಪ? ಸಿದ್ಧಾರೂಢರ ಕಾಲಕ್ಕೆ ಬೋಳ್ಯಾ ಭಕ್ತ ಒಬ್ಬಿದ್ದ, ಹಿಂಗೆ ಇದ್ದ. ಮೋಕ್ಷ ಪದವಿಯನ್ನು ಪಡ್ಕೊಂಡ ಪರಮಾತ್ಮನ ಕೃಪೆಯಿಂದ. ನಿಮಗೆ ಹೇಳ್ತೀನಿ ಯಪ್ಪ, ಇಂಥ ಸೌಭಾಗ್ಯ ನನಗೆ ಸಿಗ್ತೈತೇನಪ್ಪ ಅದು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಯಪ್ಪ ಹೆಂಗೆ ಕುಡಿದು ಹೋಗು, ಆ ದಬ್ನ ತರಗೊತ್ತಂದ. ಆ ದಬ್ನ ತಂದು ಇದಕ್ಕೆ ಚುಚ್ಚ, ಈ ಹುಣ್ಣಿಗೆ ಚುಚ್ಚು, ಬಾ ಹೆಚ್ಚೆಲ್ಲ ಕುಡಿದು ಬಿಡತ್ತಂದ್ರು. ಹ್ಞೂ ಯಪ್ಪ. ನನ್ನಂಥವ್ರು ಏನು ಮಾಡೋದು ಯಪ್ಪ? ಭೂಮಿಗೆ ಭಾರ ಆಗಿದೆಯಪ್ಪ, ಭೂಮಿಗೆ ಭಾರ ಆಗಿದೆಯಪ್ಪ. ನಾವು ಬೇಡ ಯಪ್ಪ. ನಿಮ್ಮಿಂದ ಲೋಕ ಕಲ್ಯಾಣ ಆಗುವಂಥ ಮಹಾತ್ಮರಿದ್ರಪ್ಪ, ನೀವು ಲೋಕ ಕಲ್ಯಾಣ ಮಾಡ್ರಿ, ನೀವಿರ್ರಪ್ಪ, ನಾ ಸಾಯ್ತೇನೆ ಅಂತೇಳಿ ಗಂಟೆ ಬಾಯಿ ಹಚ್ಚಿ ಕುಡಿಯಾಕತ್ತಂತ್ರಿ. ಹೆಂಗಿರ್ಬೇಕು ನೋಡು ಅವನ ಸೇವಾ. ಇಂಥವ್ರಿಗೆ ಮೋಕ್ಷ ಆಗಿದ್ರೆ ಮತ್ತೆ ಅಂಥವ್ರಿಗೆ ಆಗ್ತೈತಿ. ಬಾಯಿ ಹಚ್ಚಿ ಕುಡಿಯಾಕತ್ತಂತ
ಕುಡ್ದ 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 ಎಲ್ಲ ರಸ ಎಲ್ಲ ಆಯಿತು. ಗಂಟ್ಯಾನ ನೋಡಕತ್ತಿದ್ರು ಕಿಟಕಿಯಾಗ ನಿತ್ತ. ಯಾರ ಕಟ್ಟಿ ಕುಂತು ಚುಟ್ಟಾಸೋದು ಮುಂದೆ ನೋಡಾಕತ್ತಿದ್ರು. ಅವ್ರಂದ್ರು ಗಂಟ್ಯಾಗ ಈಗ ಸಾಯ್ತಾನ ಆಗ ಸಾಯ್ತಾನ ಅಂತಿದ್ರು. ಗಂಟ್ಯಾಗ ಒಳ್ಳೆ ಖುಷಿನ ಖುಷಿ, ಯಾಕಂದ್ರೆ ಮಾಯಿನ ರಸ ಸೀಪಾಕತ್ತಿದ್ದ ಮಾಯಿನ ರಸ ಸೀಪಾಕತ್ತಿದ್ದ. ಆವಾಗ ಗುರುಗಳು ಅಂದರು, ಗಂಟ್ಯಾ ಭಾಳ ಸೇವಾನು ಭಾಳ ಉಪಕಾರ ಆಯ್ತು ನಿಂದ, ನಿನಗೇನು ಬೇಕು ಬೇಡು, ಇವತ್ತು ಅಷ್ಟು ಆತ್ಮ ತೃಪ್ತಿ ಆಗೈತಿ, ನಿನಗೆ ಬೇಡದು ಕೊಡ್ತನೋ ಅಂತ ಗುರುಗಳು ಅಂದರು. ಏನು ಬೇಡ್ತಿ ಬೇಡ ಅಂದ ಕೂಡಲೇ ಗಂಟೆ ಅಂದ, ಏನು ಬ್ಯಾಡಪ್ಪ, ನನಗೇನೂ ಬೇಡಪ್ಪ, ನಿಮಗೆ ದಿನ ಒಂದು ಇಂಥ ಹುಣ್ಣಾಗಲಿ ದಿನ ಸೀಪಾಕ ನನ್ನ ಕರಿಯಪ್ಪ ಅಂದವ. ನಿಮಗೆ ದಿನ ಒಂದು ಇಂಥ ಹುಣ್ಣಾಗಲಿ ನನ್ನ ಕರೀರಿ ಅಪ್ಪ ಅಂದು. ಪುಣ್ಯಾತ್ಮರೇ, ಹೇಳೋ ತಾತ್ಪರ್ಯ ಏನು ಅಂತಂದ್ರೆ, ಗುರುನಾಥನ ಸೇವಾ ಮಾಡಿದೀವಿ ಅಂತಂದ್ರೆ ಇಂಥವ್ರಿಗೆ ಮೋಕ್ಷ ಆಗಲಾರ್ದ ಮತ್ತೆಂಥವ್ರಿಗೆ ಆಗ್ತೈತಿ. ಪುಣ್ಯಾತ್ಮರೇ, ಗುರುಗಳನ್ನ ಯಾಕೆ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ. ಪುಣ್ಯಾತ್ಮರೇ, ಗುರುನಾಥ ಬೇಕು ಜೀವನಕ್ಕೆ. ಒಬ್ಬಕ್ಕೆ ಅಮ್ಮ ಬಂದಳಂತ ತಾಯಿ, ಹೆಣ್ಮಗಳು. ಗುರುಗಳೊಬ್ಬರು ಅಪರೂಪವಾಗಿ ಗುರುಗಳಿದ್ರು. ಏನು ಬೇಡ್ತಾರೆ ಅದನ್ನ ಕೊಡ್ತಿದ್ರು ಅವರು. ಏನು ಬೇಡ್ತಾರಲ್ಲ ಅದನ್ನ ಕೊಡ್ತಿದ್ರು. ಒಬ್ಬ ಹೆಣ್ಮಗಳು ಬಂದು, ಯಪ್ಪ ನನಗೆ ಮಕ್ಕಳ ಇಲ್ರಿ, ಮಕ್ಕಳ ಭಾಗ್ಯ ಇಲ್ಲ, ಮತ್ತು ಮಕ್ಕಳ ಭಾಗ್ಯ ನಮಗೆ ದಯಪಾಲಿಸ್ರಿ ಅಂತಂದಳು. ಗುರುಗಳು ಅಂದ್ರೆ, ಏನು ಚಿಂತೆ ಮಾಡಬೇಡವ ನೀ, ಒಂದು 12 ಅಮಾಸಿ ಬಾಯವ ನಮ್ಮ ಮಠಕ್ಕೆ, 12 ಅಮಾಸಿ ನಡ್ಕೋ, ಮಕ್ಕಳಾಗ್ತಾವೆ, ಚಲೋ ಆಗ್ತೈತೆ ಹೋಗಂದ್ರು. ಚಲೋ ಆಗ್ತೈತೆ ಹೋಗಂದ್ರು. ಹೆಣ್ಮಗಳೂ ಕೂಡ ನಿಷ್ಠೆಯಿಂದ 1 ಅಮಾಸಿ ಬಾ ಅಂದಳು, 2 ಅಮಾಸಿ ಬಾ ಅಂದಳು, 3 ಅಮಾಸಿ, 10, 11, 12, 13 ಅಮಾಸಿ ಬಂದಳು. 12 ಅಮಾಸಿ ಬಂದರು ಮಕ್ಕಳನ್ನ ಆಗಲಿಲ್ಲ, ಮಕ್ಕಳಾಗಲಿಲ್ಲ. 13 ಅಮಾಸಿ ಹೋಗಿ ಗುರುಗಳ ಕಡೆ ಮುಂದೆ ಕುಂತರು. ಯಪ್ಪ ನನಗಿನ್ನೂ ಮಕ್ಕಳ ಆಗಿಲ್ಲರಿ. ಮಕ್ಕಳಾಗಿಲ್ಲವ, ಮತ್ತು ಎಲ್ಲರಿಗೂ ಆಗ್ತವೆ, ನಿಮಗೆ ಯಾಕೆ ಆಗಿಲ್ಲ ಮಕ್ಕಳ? ಇಲ್ರಿ ಅಪ್ಪ 12 ಅಲ್ರಿ, ಮತ್ತು ಒಂದು ಎಕ್ಸ್ಟ್ರಾ 13 ನಡ್ಕೊಂಡೇನ್ರಿ, ಮಕ್ಕಳಾಗಿಲ್ಲ, ಮಕ್ಕಳಾಗಿಲ್ಲ. ಅವ್ರ ಗುರುಗಳು ಅಂದರು, ಇರ್ಲಿ ಬಿಡವ, 1 ವರ್ಷ ಆತು ನಡ್ಕೊಳಕತ್ತಿ ತಂಗಿ, ಮದುವೆ ಆಗ್ಯಾರ 2 ದಿವಸ ಆಗೈತೆ ಯವ್ವ ಅಂದ್ರೆ ಅವ್ರ. ಮದುವೆ ಆಗಿ 2 ವರ್ಷ ಆಗೈತೆ ಯವ್ವ ಅಂದರು. ಯಪ್ಪ ನನ್ನ ಮದುವೆ ಇನ್ನೂ ಆಗಿಲ್ಲ ಅಂದಳು. ಯಪ್ಪ ನನ್ನ ಮದುವೆ ಇನ್ನೂ ಆಗಿಲ್ಲ ಅಂದರು. ಗುರುಗಳು ಅಂದರು, ಅಲ್ಲೊಂದು ಗುಂಡಗಲ್ ಬಿದ್ದೈತಿ ಯವ್ವ, ಆ ಗುಂಡಗಲ್ ತಾಯವ್ವ ಮೊದಲು ಅಂದರು. ಯಾಕೆಪ್ಪ ಅಂದರು, ಮೊದಲು ಹನೇನಿ ಬಡ್ಕೋತಾನ, ಹಿಂದಿಗಡೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಯವ್ವ ಅಂದ್ರೆ ಅವ್ರು. ಹಂಗೆ ನೋಡಪ್ಪ, ಗಂಡನ ಮಾಡ್ಕೋಬೇಕಂದ್ರೆ ನಮಗೆ ಮದುವೆ ಆದ್ರೆ ಮಕ್ಕಳಾಗ್ತಾವ, ಹೌದು ಇಲ್ಲ? ಹಂಗೆ ಮೋಕ್ಷ ಪದವಿಯನ್ನು ನಮಗೆ ದೊರಕಬೇಕಾಗಿತ್ತು ಅಂತಂದ್ರೆ ಗುರುಗಳು ಮಾಡ್ಕೊಳ್ಬೇಕ, ಗುರುಗಳು ಮಾಡ್ಕೋಬೇಕು. ನಾವು ಹೆಂಗೆ ಗಂಡನ ಮಾಡ್ಕೋತೀವೋ ಹಂಗೆ ಗುರುಗಳು ಮಾಡ್ಕೊಳ್ಬೇಕು. ಶರೀಫ್ರು ಹೇಳಿಲ್ಲ, ಮಾಡಿಕೊಂಡೆನವ್ವ ಗಂಡನ ಗುರು ಸಾರ್ವಭೌಮನ, ಹೌದಿಲ್ರಿ? ಶರೀಫರು ಕೂಡ ಬಹಳ ಚಂದ ಹೇಳ್ಯಾರ. ಅವರು ಕೂಡ ಅಪರೂಪದ ಮಾತು ಹೇಳ್ಯಾರ. ಅವರು ನನ್ನೊಳಗೆ ನಾನು ತಿಳ್ಕೊಂಡೆ, ಒಳ್ಳೆ ಚಂದ ಐತಿ. ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಅಂಥ ಗುರುನಾಥನ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ನಾವು ಮಾಡ್ಕೊಂಡಿವಿ ಅಂತಂದ್ರೆ ನಮಗೆ ಮೋಕ್ಷ ಆಗ್ತದ ಪುಣ್ಯಾತ್ಮರೇ. ಅಂಥ ಕೆಲಸವನ್ನು ತಾವೆಲ್ಲರೂ ಮಾಡಾಕತ್ತೀರಿ. ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ನಡೆಸ್ಕೊತ ಬಂದಿರಿ ಪುಣ್ಯಾತ್ಮರೇ. ನಿಮಗೆ ಹೇಳ್ತೀನಿ, ಗುರುನಾಥನ ಆಶೀರ್ವಾದ ಫಲದಿಂದ ಮತ್ತು ಈ ಪ್ರವಚನದ ಫಲದಿಂದ ಏನಾಗ್ತೈತಿ ಅಂತಕ್ಕಂಥ ಮಾತನ್ನು ಒಂದೇ ಒಂದು ಮಾತಿನೊಳಗೆ ಹೇಳಿ ಮುಗಿಸಿಬಿಡ್ತೀನಿ ಪುಣ್ಯಾತ್ಮರೇ. ಹ್ಯಾಗ ಈ ನಮ್ಮ ಹುಣಸಾಳ ಗ್ರಾಮದೊಳಗೆ ಪ್ರವಚನ ಹಚ್ಚಿದ್ರು, ಹಿಂಗೊಂದು ಗ್ರಾಮದೊಳಗೆ ಪ್ರವಚನ ಹಚ್ಚಿದ್ರು. ನಿಮಗೆ ಹೇಳ್ತೀನಿ, ಪ್ರತಿ ದಿವಸ ಹೆಂಡತಿ ಕೇಳಕ್ಕೆ ಹೋಗ್ತಿದ್ದಳು ಪ್ರವಚನ ಕೇಳಾಕ. ಗಂಡು ಒಂದು ಸ್ವಲ್ಪ ಮಬ್ಬಿದ್ದ, ಹೋದಳು 4-5 ದಿವಸ ಹೋದಳು. 9ನೇ ಕಾರ್ಯಕ್ರಮ ಕೊನೆಗೆ ಗಂಡಗೆ ದಿನ ಹೇಳ್ತಿಲ್ಲ, ಹೋಗ್ರಿ ವಾಲಿ ಬೇಡ ಅಂತಿದ್ದವ, ವಾಲೇನವ. ಹೆಂಡತಿ ಅಂದ್ರೆ ಒಂದಿನ ಕಡೆ ದಿವಸ ಐತಿ, ಅಪ್ಪಗಳು ಬಂದಾರ ದೂರಿಂದ್ರ ಗುರುಗಳು ವಾಣಿ ಕೇಳ್ಬೇಕು.
ಗುರುಗಳ ಅವರು ವಾಣಿ ಆಲಿಸಿದೀವಿ ಅಂದ್ರೂ ಕೂಡ ಮುಕ್ತಿ ಆಗ್ತದೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ ಹೌದು ನರರಿಗೆ ಮುಗುತಿ. ಅದು ಗುರುಗಳು ವಾಣಿ ಕೇಳಬೇಕು ಹೋಗ್ರಿ ಅಂತಂದಳು. ಅವಾಗ ಆಯ್ತು ನೀ ಹೇಳಾಕತ್ತಿ ಅಂದಾಗ ನಾ ಹೋಗ್ತೇನತ್ತ ಅಂದ. ಏಂತ ಅಂದಳು, ಹೋಗುದು ಹೊಕ್ಕಿರೆ ಭಾಳ ಲಕ್ಷ ಕೊಟ್ಟು ಗುರುಗಳು ವಾಣಿ ಕೇಳ್ಬೇಕ. ಹ್ಞೂ ನೀ ಹೇಳ್ದಂಗೆ ಮಾಡ್ತನಂದ ಗಂಡ. ಪಾದ ಒಂದು ಕಡೆ ಮೂಲ್ಯಾಗ ಬಂದು ಕುಂತ. ಗೊತ್ತಿಲ್ಲ ಅವಾಗ ಎಲ್ಲಿ ಕೊಂಡ್ಬೇಕು ಹ್ಯಾಂಗೆ ಕೊಂಡ್ಬೇಕು, ಹೌದಿಲ್ರಿ ಗೊತ್ತಿಲ್ಲ. ಕುಂತ ಗುರುಗಳು ಮೊದಲು ಸ್ತೋತ್ರ ಮಾಡಿದ್ರು. ಏನು ಮಾಡಿದ್ರಂದ್ರೆ, ಶಿವ 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 ಶಿವಾಯ ನಮಃ ಓಂ. ಎಲ್ಲರೂ ಅನ್ರಿ ಚೂರ್ಲೇನ್ರಿ. ಶಿವ 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 ಶಿವಾಯ ನಮಃ ಓಂ. ನಮ್ಮವ್ವ ಕೇಳ್ಬೇಕ ಲಕ್ಷ್ಮೀ ದೇವಿಗೆ, ನೀವು ಇಲ್ಲೇ ಕೂತ್ಕೊಂಡು ಹಿಂಗಂದ್ರೆ ಹೆಂಗೆ ಮಾಡೋದ? ಶಿವಾಯ ನಮಃ ಓಂ ಶಿವಾಯ ನಮಃ ಓಂ. ಶಿವ 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 ಶಿವಾಯ ನಮಃ ಓಂ. ಹಾ, ಹಿಂಗ ಅಲ್ಲಿ ಅನಿಸಿದ್ರು. ಎಲ್ಲಿ? ಪ್ರವಚನದೊಳಗೆ. ಎಲ್ಲಿ ಪ್ರವಚನದೊಳಗೆ? ನಮ್ಮ ಹುಂಚಾಳ ಗ್ರಾಮದೊಳಗೆ ತಿಳ್ಕೊರ್ಲ. ಹೌದಿಲ್ರಿ? ಪ್ರವಚನದೊಳಗೆ ಅನಿಸಿದ್ರು. ಈ ಶಬ್ದ ಏನು ಗುರುಗಳು ಹೇಳಿರ್ಲ, ಗುರುಗಳ ಮಾತು ಕೇಳ ಅಂತಲ್ಲ ಹೇಂತಿ ನಮ್ಮ ತಲೆಯಾಗಿ ಇಟ್ಕೊಂಡು ಬಿಟ್ಟಿದ್ದ. ಅದನ್ನ ಧ್ಯಾನ ಮಾಡ್ಕೋತ ನಿದ್ದೆನ ಹತ್ತಿ ಬಿಟ್ಟಿತ್ತು. ಅವಾಗ ಅಲ್ಲೇ ಕುಂತಲ್ಲೇ ನಿದ್ದೆ ಹತ್ತಿತ್ತು. ನಿಮಗೆ ಹೇಳ್ತೀನಿ, ಪ್ರವಚನ 10:00 ಮುಗೀತು. ಮಂಗಲಾತ್ ಎಲ್ಲರೂ ಮನೆಗೆ ಹೋದ್ರೆ, ಸ್ವಾಮಿಗಳು ಹೋದ್ರೆ. ಏನು ಪೆಂಡಲ್ ಕಂಬಕ್ಕೆ ಆಧಾರ ಕುಂತಿದ್ದು, ಒಬ್ಬ ಕೂತಿದ್ದು 11 ಆಗೈತಿ. ಆ ಕಡೆಯಿಂದ ಒಬ್ರು ಯಾರೋ ಹಾದ್ಯಾಗ ಹಾಸಿ ಹೊಂಟಿದ್ರು. ಇಲ್ಲಿ ಕೂತಾನು ಓಪ ಮಲ್ಲಪ್ಪದ್ದು ಬಂದು ತೆಲಿಗೆ ಬಡೋದು ಎಬ್ಸಿದ. ಯಾಕೋ ಎಲ್ಲರೂ ಹೋಗ್ಯಾರ ಮನೆಗೆ ಹತ್ತು, ಏನು ತೆಲಿಗೆ ಬಡೋದು ಎಬ್ಸಿದ. ಎದ್ದು ನೋಡ್ತಾನ, ಸ್ವಾಮಿಗಳು ಇಲ್ಲ, ಮಂದಿನೂ ಇಲ್ಲ, ಮ್ಯಾಲ ಪೆಂಡಲ್ ಒಂದು ಐತಿ. ಏನು ಎಚ್ಚರ ಆತು. ಶಿವ 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 ಶಿವಾಯ ನಮಃ ಓಂ. ಹಿಂಗೆ ನೀವನ್ನ ಬೇಡ ನಾವೊಬ್ಬ ಅಂತೀನಿ ಸಾಕು. ಹಿಂಗಂದ ಅಂದ ತಕ್ಷಣ ಮನೆಗೆ ಹೋದ. ಹೆಂತ ಹಾದಿ ಕಾಯಕ್ಕೆ ಹತ್ತಿದ್ಳು. ನೋಡ ನಮ್ಮನ್ನ ಗಂಡ ಭಾಳ ಹೊತ್ತ, ಗುರುಗಳು ಭಾಳ ಹೊತ್ತು ಹೇಳಿದಂಗೆ ಕಾಣ್ತಾರೆ. ನನ್ನ ಗಂಡ ಈಗ ಬಂದ, ಯಾರೇ ಮಾಡಿ ಬಂದ, ಭಾಳ ಚಲೋ ಆತ. ಬಾ ಮಾರಯ್ಯ, ಒಂದು ಚರಿಗೆ ನೀರು ತಗೋ. ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಏನೈತಿ ಅಂದ್ರೆ, ಗಂಡ ಹೊರಗಿಂದ ಬಂದಂದ್ರೆ ಒಂದು ಚರಿ ನೀರು ಕೊಡುವಂಥ ಪದ್ಧತಿ ಐತಿ. ಕೈಕಾಲ ಮೈ ತಕೊಂಡು ಒಳಗೆ ಬರ್ಬೇಕು ಅನ್ನುವಂಗೆ. ನೀರು ತಗೋ ಮಾರಯ್ಯ ಅಂತೇಳಿ ಕೊಡಾಕವಾದಳು. ಶಿವ 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 ಶಿವಾಯ ನಮಃ ಓಂ. ಹಿಂಗೇನು ಅಂದಾಗ ಏಂತಿ ಅಂದಳು. ನೋಡಿ ನಮ್ಮ ಗುರುಗಳ ನಾ ಹೋದಾಗ ಹೇಳಿಲ್ಲ ಹಿಂಗೆ, ನನ್ನ ಗಂಡಗೆ ಮನಕ್ಕೆ ಮುಟ್ಟುವಂಗೆ ಹೇಳ್ಯಾರ ನೋಡು ಅಂದಳು. ಭಾಳ ಚಲೋ ಆತ್ ಮರಯ್ಯ, ಒಳಗ ಬಾ ಅಂದಳು. ಶಿವ 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 ಶಿವಾಯ ನಮಃ ಓಂ. ಇದನ್ನ ನಾಲ್ಕು ಚಲೋ ಮಾಡಿದ. ಹೇಂತಿಗೆ ಧೈರ್ಯನ ಹಾರಿತ್ರಿ. ಧೈರ್ಯ ಹಾರಿತು. ಮತ್ತೇನ್ರಿ, ಗಂಡ ಹೇಂತಿ ಇಬ್ಬರ ಇದ್ದ, ಗಂಡರಾಗಲಿ ಹೇಂತಿಯರಾಗಲಿ ಒಬ್ಬರ ಬಡಬಡ್ಸಾಕೈತ್ರಿ. ಏನಂತೀರಿ? ಧಾರವಾಡಕ್ಕೆ ಹೇರಿ ಅನ್ನಂಗಿಲ್ಲ. ಅಂಜಕ್ಕೆ ಬಂತು. ಆ ಊರಾಗ ಒಬ್ಬಕ್ಕೆ ಇದ್ದುಳ್ರಿ. ಹಿರಿತಾನ ಮಾಡ್ತೇಳ. ಊರಾಗ ಮದುವೆ ಆಗೋದು ಓಡಾಡ್ತಾರಲ್ಲ, ಹಿರಿತಾನ ಮಾಡ್ತೇಳು. ಅಂಜಿಕೆ ಬಂತು, ಓಡಿ ಹೋದಳು. ಬಾಯಿ ಯಾಕೋ ನನ್ನ ಗಂಡ ಎತ್ತೆತ್ತರ ಮಾಡಾಕತ್ತೇನು, ಬಾಯಿ ಏನಾಗೈತಿ ನೋಡಕ್ಕೆ ಬಾಯಿ ಅಂತಂದಳು. ಬಂದಳು. ಬಂದು ದಾಡ್ಸಿ ಇದ್ಳು. ಸಲಿಗಿಲೆ ಮಾತಾಡ್ತೇಳು. ಯಾಕೋ ನನ್ನ ಆಟ ಏನಾಗೈತಿ ನಿನಗಂತ ಏನು ತಲೆಗೆ ಬಡ್ದಳು. ಶಿವ 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 ಶಿವಾಯ ನಮಃ ಓಂ. ಹಿಂಗ ಅಂದ್ಬಿಟ್ಟ. ಆಕೆ ಅಂತಂದಳು, ನನ್ನ ಗಂಡ ಮೊದಲ ಒಲ್ಲೆನ ಕತ್ತಿದ್ದ ಯವ್ವ, ನಾನು ಜೋರಾವರ್ಲಿ ಹೋಗನ್ನಿ. ಆ ಸ್ವಾಮಿಗಳು ಏನು ಮಾಡಿಬಿಟ್ರೆ ಆಂಬಲ್ಲ ಯವ್ವ. ಅವ್ರ ಸ್ವಾಮಿಗಳ ಕಡೆ ಬಂತ. ಆವಾಗ ಅಂದ್ರು, ತಂಗಿ ಸ್ವಾಮಿಗಳ್ದೇನೂ ತಪ್ಪಿಲ್ಲ, ಅವ್ರದ್ದೇನೂ ತಪ್ಪಿಲ್ಲ. ಏನಾಗೈತಿ ಅವ್ರು ಹೇಳಂಗೆ ಹೇಳ್ಯಾರ. ಇವ್ ಬರಾಕತ್ತೇನ ಹಾದ್ಯಾಗ, ಅಲ್ಲಿ ಹಳ್ಳ ಐತಿ ನೋಡ, ಆ ಹಳ್ಳದಾಗ ದೆವ್ ಬಡ್ಕೊಂಡೈತೆ ಅನ್ನಳಕ್ಕೆ. ದೆವ್ ಬಡ್ಕೊಂಡೈತೆ ಅಂದಳು. ಮತ್ತೆ ಹಂಗೆ ಮಾಡ್ದ. ಏನು ಮಾಡಬೇಡ, ಮನ್ಯಾಗ ಒಂದು 4 ಕಿಲೋ ಮೆಣಸಿಕಾಯಿ ಅದಾವ ತೊಗೊಂಡು ಬನ್ನಿ 4 ಕಿಲೋ ಅಂತಂದಳು. 4 ಕಿಲೋ ಮೆಣಸಿಕಾಯಿ, ಒಂದು ತೆಕ್ಕೆ ಚಗಳ ತೊಗೊಂಡು ಊರ ಮ್ಯಾಲ್ಗಿನ ಮನ್ಯಾಗ ಕಿಟಕಿ ಹಾಕಿದ್ರು, ಕಪಾಟ್ ಹಾಕಿದ್ರು. ಚಗಳ ಹೋಗೋದು ಮೆಣಸಿಕಾಯಿ ಹಾಕಿ ಕಡ್ಡಿ ಕೊರ್ದ ಉರಿ ಹಚ್ಚಿ ಇಲ್ಲೇ ಒಳಗೆ ಬಂದಂದ್ರೆ ನೋಡಂದ್ರು. ಹ್ಞೂ
ನಿಮಗೆ ಹೇಳ್ತೀನಿ, ಬಾಗಲ ಹೆಕ್ಕಿ ಬಂದ್ರೆ ಒಂದು ತಾಸು ನಂತರ ಊರೆಲ್ಲ ಕೊಕಾಡ್ಸಾಕತ್ತಿತ್ತು. ಬಿಟ್ಟಿರ್ಬೇಕು ನನ್ನ ಗಂಡನಂತೆ ಹೋಗಿ ಬಾಗಲ ತೆಗಿತಾರೆ, ಬಿಡ್ತಾನೋ ನನ್ನ ಗಂಡ ದೇವು ಅಂದ್ರೆ ಶಿವ 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 ಶಿವಾಯ ನಮವು ಇದನ್ನ ಅನ್ನಕ್ಕೆ ಸಲ ಮಾಡಿ. ಹೆಂಗೆ ಮಾಡೋದು ಬಿಟ್ಟಿಲ್ಲ ನನ್ನ ಗಂಡದ್ದು. ತಂಗಿ ಹಂಡೆ ಅದಾವನ ಮನ್ಯಾಗ ಅದಾವ, ಹಂಡೆ ಇರ್ತಿದ್ವು ಅವಾಗೆಲ್ಲ ಅದಾವ. ಏನು ಮಾಡೋದು, ಹೆಸರು ಬರುವಂಥ ನೀರು ಕಾಸು ನನ್ನ ಹಾಟಾಗಿ ತಲೆ ಸುರುಣು ಅಂತಳಾಕೆ. ಯಾಕಾಯಿ ಜಿಡ್ಡು ಬಿಟ್ಟು ಹೋಗಲೆ. ನಿಮ್ಗೆ ಹೇಳ್ತೀನಿ, ಹೆಂತಿಗೂ ಸಾಕಾಗಿತ್ತು. 4 ಹಂಡೆ ನೀರು ಕಾಸಿ ತಲೆಯಾಗ ಸುರುವಿದ್ರೂ ಕೂಡ ಏನತ್ತಿದ್ದ, ಶಿವಾಯ ನಮ ಓಂ ಅಂತಿದ್ದ. ನಿಮಗೆ ಹೇಳ್ತೀನಿ, ಹೆಂಗೆ ಮಾಡೋದು ಇನ್ನು. ತಂಗಿ ನನಗೂ ಸಾಕಾಗೈತಿ, ಮನ್ಯಾಗ ಒಣಕೈತೆ ನಂದಳಕ್ಕೆ. ಒಣಕಿರ್ತಿದ್ದು ಅವಾಗೆಲ್ಲ ಮನ್ಯಾಗ ಆಯ್ತಾಯಿ ಮನ್ಯಾಗ ತೊಗೊಂಡು ಬಾ. ಮತ್ತೇನು ಏನು ಮಾಡ್ದ, ಮತ್ತೇನು ಮಾಡ್ತೀಯ, ನಟ್ ನಡು ತಲೆಯಾಗ ಹೋದ್ ಬಿಡ. ಇದ್ದಾರೆ ಇಲ್ಲಿ ಸತ್ತಾರ ಸಾಯಿಲ್, ನನಗೂ ಸಾಕಾಗೈತಿ, ಹೆಂದಿಗೂ ಸಾಕಾಗಿತ್ತು. ನೋಡ್ರಿ ಇನ್ನೊಮ್ಮೇರ ಅಂದಂದ್ರೆ ನೋಡ್ರಿ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಹೆಂಡತಿ ತನ್ನ ಶಕ್ತಿ ಮೀರಿ ತಲೆಯಾಗ ಹೊಡೆದ್ರೆ ಗಂಡಗ ತಲೆಗೆ ಏನೂ ಆಗಿರಕ್ಕಿಲ್ಲ, ಒಣಕೆ ಮುರಿದು 2 ಬಿತ್ತಂತ ಗಂಡನ ತಲೆಗೆ ಬಡದ. ಪುಣ್ಯಾತ್ಮರೇ, ಜಗನ್ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ, ಸದ್ಗುರುನಾಥನ ವಾಣಿಯ ಆಶೀರ್ವಾದ ಫಲದಿಂದ ಹೆಂಗಾಗಿತ್ತು ಅಂತಂದ್ರೆ ಬಂಗಾರದ 2 ತುಕುಡಿಯಾಗಿ ಬಿದ್ದಿತ್ತಂತ. ಬಂಗಾರದ 2 ತುಕುಡಿಯಾಗಿ ಬಿದ್ದಿತ್ತಂತ ನೋಡ್ರಿ. ಒಣಕೆ ಬಂಗಾರ ತುಕುಡಿ ಆಗಿತ್ತಂತ. ನಮ್ಮ ಅವುಗಳು ಬಂಗಾರ ಮ್ಯಾಗ ಭಾಳ ಆಸೆ ಅದಾರ. ಅವರು ಹೋಗಿ ನಿಮಗೆ ಒಣಕೆ ತಗೊಂಡು ಕಟ್ದಾರ ಬಂಗಾರ ಮಾಡ್ಕೊಳ್ಳೋ ಸಂಬಂಧ. ಹೌದಿಲ್ಲ, ಇರಲಿ ಮುಗಿಸ್ಬಿಡ್ತಾನು. ಪುಣ್ಯಾತ್ಮರೇ ಆವಾಗಿನ ಕಾಲಕ್ಕೆ ಹಂಗಿದ್ರು. ಕೇಳಿಲ್ಲ, ಸತ್ಯವಾನ ಸಾವಿತ್ರಿ ಕತೆ ಕೇಳಿರಿ, ರಗಡು ಮಹಾತ್ಮರ ಕತೆ ಕೇಳಿರಿ. ಬಂಗಾರ ಹಾಕಿದ್ದು ಹಂಗಿತ್ತು ಅವಾಗ. ಆಗಿನ ಕಾಲಕ್ಕೆ ಬಂಗಾರ ಆಗಿರ್ಬೋದು. ಪುಣ್ಯಾತ್ಮರೇ, ಈಗಿನ ಕಾಲಕ್ಕೆ ನಿಮಗೆ ಹೇಳ್ತೀನಿ, ಸದ್ಗುರುನಾಥನ ಮಾರ್ಗದರ್ಶನದೊಳಗೆ ನಡೆದ್ರಿ ಅಂತಂದ್ರೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಫಲದಿಂದ ನಮ್ಮವ್ವ ಸದ್ಗುರುನಾಥ ಏನು ಮಾಡ್ತಾರಂತ ಕೇಳಿದ್ರ, ನಿಮ್ಮ ಭಾಳ ಬಂಗಾರ ಮಾಡ್ತಾರೆ ಪುಣ್ಯಾತ್ಮರೇ, ನಿಮ್ಮ ಭಾಳ ಬಂಗಾರ ಮಾಡ್ತಾರೆ. ಇದೊಂದು ಸತ್ಸಂಗ ಏನದಲ್ಲ, ಭಾಳ ಅಪರೂಪವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಇದ ಫಸ್ಟ್ ಅಂತ ಹೇಳಿದ್ರು, ಆದರೂ ಕೂಡ ಇಷ್ಟು ಜನ ಸೇರಿದ್ರಿ. ನಾಳೆ ನಾಡ್ದ ಇದೆಲ್ಲ ಸ್ಟೇಜೇ ಹಿಡಿಸೋದಿಲ್ಲ ನೋಡಿ. ಬಹಳ ಅಪರೂಪವಾಗಿ ಕೇಳ್ತಿದ್ರಿ ಪುಣ್ಯಾತ್ಮರೇ. ಅಂಥ ಒಂದು ಒಳ್ಳೆಯ ಸದ್ಬುದ್ಧಿಯನ್ನು ಪರಮಾತ್ಮ ನಿಮಗೆ ಎಲ್ಲರಿಗೂ ಕೊಟ್ಟು ಕರುಣಿಸಲಿ ಅಂಥೇಳಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು.